ಎಸ್, ಇದಕ್ಕೆ ಸಂಬಂಧಪಟ್ಟಂಗೆ ಹೇಮಾವತಿ ನೀರು ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗಬೇಕು. ಶೋಭಾ ಕರಂದ್ಲಾಜೆ ಕೊಟ್ಟಿರುವಂತ ಹೇಳಿಕೆ ಇದು. ನಿಮ್ಮ ವೋಟ್ ಬ್ಯಾಂಕಿಗೋಸ್ಕರ ನೀವು ಇದನ್ನೆಲ್ಲ ಮಾಡಬೇಡಿ. ಹೇಮಾವತಿ ನೀರು ತುಮಕೂರಿಗೆ ಸಿಗಲೇಬೇಕು. ಹೇಮಾವತಿ ನೀರಿನ ಹಕ್ಕು ಯಾರಿಗಿದೆಯೋ ಅವ್ರಿಗೆ ಸಿಗಬೇಕು. ಇದು ಶೋಭಾ ಕರಂದ್ಲಾಜೆ ಅವರ ಮಾತು. ನೋಡಿ, ಸೋಮಣ್ಣ ಇದಕ್ಕೆ ಸಂಬಂಧಪಟ್ಟಂಗೆ ಸುದೀರ್ಘವಾದಂಥ ಪತ್ರ ಬರೆದಿದ್ರು. ಇದೊಂದು ಅವೈಜ್ಞಾನಿಕ ಕಾಮಗಾರಿ, ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಬೇಡಿ. ತುಮಕೂರಿನ ಜನರಿಗೆ ಅನ್ಯಾಯ ಆಗುತ್ತೆ. ತುಮಕೂರಿನ ಜನರಿಗೆ ಸೇರಬೇಕಾಗಿರುವಂಥ ನೀರನ್ನು ಕಸಿದುಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡಬೇಡಿ. ಮುಖ್ಯಮಂತ್ರಿಗಳೇ, ನೀವು ಇದಕ್ಕೆ ಮಧ್ಯಪ್ರವೇಶ ಮಾಡಿ. ಶೋಭಾ ಕರಂದ್ಲಾಜೆ ಕೂಡ ಅದನ್ನು ಹೇಳ್ತಾರೆ. ಹೇಮಾವತಿ ನೀರು ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗಬೇಕು, ಯಾರಿಗೆ ಹಕ್ಕಿದೆಯೋ ಅವ್ರಿಗೆ ಸಿಗಬೇಕು. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಯಾರದೇ ಸ್ವಾರ್ಥಕ್ಕೆ ನೀರು ಬೇರೆ ಕಡೆ ತಿರುಗಬಾರದು. ಇದು ಶೋಭಾ ಕರಂದ್ಲಾಜೆ ಅವರ ಮಾತು. ಹೇಮಾವತಿಯ ನೀರು ಪಾರಂಪರಿಕವಾಗಿ ಯಾರಿಗೆ ಸಿಗ್ತಿದೆ ಅವರಿಗೆ ಸಿಗಲೇಬೇಕು. ತುಮಕೂರು ಜಿಲ್ಲೆಯಲ್ಲಿ ಕೂಡ ಬರಗಾಲ ಇದೆ. ಇವತ್ತು ನೀವು ಹಲವಾರು ಜಿಲ್ಲೆಗಳಲ್ಲಿ ಅಲ್ಲಿ ಫ್ಲೋರೈಡ್ ಇತ್ತು. ತುಮಕೂರು ಜಿಲ್ಲೆಯಲ್ಲಿ ಆರ್ಸೆನಿಕ್ ನೀರು ಇರುವಂತದ್ದು ಕೂಡ ಇತ್ತು. ಯಾವಾಗ ನಾನು ಗ್ರಾಮೀಣಾಭಿವೃದ್ಧಿ ಸಚಿವಿದ್ದೆ ಅವತ್ತಿಂದ. ಅದಕ್ಕಾಗಿ ಮೇಲ್ಮೈ ನೀರನ್ನ, ಸರ್ಫೇಸ್ ನೀರನ್ನ ಕೊಡ್ಲೇಬೇಕು ಕುಡಿಯೋದಕ್ಕೆ ಅನ್ನುವಂತ ವರದಿಯನ್ನು ನಾವು ಮಂಡನೆ ಮಾಡಿದ್ವಿ. ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಸಿಗಬೇಕು. ಆದ್ರೆ ನಾನು ಪ್ರಶ್ನೆ ಕೇಳುವಂಥದ್ದು, ಇವತ್ತು ಆಂಧ್ರ ಪ್ರದೇಶದವರು ಕೃಷ್ಣಾ ಡ್ಯಾಮಿನ ನೀರನ್ನ ತುಮಕೂರಿನ ನಮ್ಮ ಆ ಭಾಗದ ತನಕ ತಂದಿದ್ದಾರೆ. ಕೋಲಾರದಲ್ಲಿ ಆಂಧ್ರದ ಪ್ರದೇಶ ಯಾವುದಿದೆ ಅಲ್ಲಿ ತನಕ ತಂದಿದ್ದಾರೆ. ನಮ್ಗೇನು ಕಷ್ಟ? ನಾವ್ಯಾಕೆ ತರ್ತಾ ಇಲ್ಲ? ನಮ್ಗೆ ಬಚಾವತ್ ಆಯೋಗದಲ್ಲಿ ಇವತ್ತು ನದಿ ನೀರಿನ ಹಂಚಿಕೆಯಲ್ಲಿ ಎಷ್ಟು ನೀರು ಹಂಚಿಕೆ ಆಗಿದೆ ಅದನ್ನು ಕೂಡ ಕೃಷ್ಣಾದಲ್ಲಿ ನಾವು ಉಪಯೋಗ ಮಾಡ್ತಾ ಇಲ್ಲ. ಆಂಧ್ರ ಪ್ರದೇಶದವರು ನಮ್ಮ ಕೋಲಾರದ ಇನ್ನೊಂದು ಭಾಗಕ್ಕೆ, ನಮ್ಮ ತುಮಕೂರಿನ ಇನ್ನೊಂದು ಭಾಗಕ್ಕೆ ತರಬಲ್ಲರಾದ್ರೆ ನಾವ್ಯಾಕೆ ಆಗ್ತಾ ಇಲ್ಲ? ನಮ್ಗೆ ಯಾಕೆ ಆಗ್ತಾ ಇಲ್ಲ? ಏನ್ ಯೋಜನೆ ನಿಮ್ದು? ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ. ನಿಮ್ಮ ಜಿಲ್ಲೆಗಳಿಗೆ, ನಿಮ್ಮ ಭಾಗಕ್ಕೆ, ನಿಮ್ಮ ವೋಟ್ ಬ್ಯಾಂಕಿಗೆ, ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು. ಅದಕ್ಕಾಗಿ ಅಲ್ಲಿಯವರು ಸಫರ್ ಆಗಬೇಕು. ಇದು ಇವತ್ತು ಕಾಂಗ್ರೆಸ್ಸಿನ ನಾಯಕರ ಮಾನಸಿಕತೆ. ಇದು ಬದಲಾವಣೆ ಆಗಬೇಕಾಗಿದೆ. ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು ನೀರಿದೆ ಆ ನೀರನ್ನ ಸದುಪಯೋಗ ಮಾಡಕ್ಕೆ ನೀವು ಕಾರ್ಯಕ್ರಮ ರೂಪಿಸಿ ಅನ್ನುವಂತ ಆಗ್ರಹ. ಇದು ಶೋಭಾ ಕರಂದ್ಲಾಜೆ ಅವರ ಮಾತು.